ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು 2026-27ನೇ ಸಾಲಿನಲ್ಲಿ ಇವಾಗ ಹೊಸದಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ LBA ಕ್ವಶನ್ಸ್ಗಳನ್ನು ಮಾಡರ್ನ್ ಕೊಡ್ತಾ ಇದ್ದಾರೆ. ಅಂದರೆ ಪ್ರಿಪರೇಟರಿ ಒಂದು ಎಕ್ಸಾಮ್ ಇರುತ್ತೆ, ಉಳಿದೆಲ್ಲ LBA ಕ್ವಶನ್ಸ್ಗಳು ರೇಸ್ ಆಗ್ತವೆ. ಹಾಗಾದರೆ ಘಟಕ ಪರೀಕ್ಷೆ 2 ಜುಲೈದಲ್ಲಿ ನಡೆಯುವಂಥ ಒಂದು LBA ಕ್ವಶನ್ ಪೇಪರನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಅಧ್ಯಾಯ 1 ಮತ್ತು 2ಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ನೋಡಿ. ತನು ಯಾವಾಗ ಕರಗಬೇಕಾದದ್ದು, ಯಾಕಂದರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಮೆಟರ್ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗಳಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು LBA ಪ್ರಶ್ನೆ ಪತ್ರಿಕೆಗಳಿಂದಲೇ ನಿಮಗೆ ಕೇಳ್ತಾರೆ. ಹಾಗಾಗಿ ಈ ಸಾರಿ ಮಾಡರ್ನ್ ಆಗಿ ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ತನು ಯಾವಾಗ ಕರಗಬೇಕಾದದು ಇದು ಒಂದು ಪ್ರಶ್ನೆ ಕೇಳ್ತಾರೆ. ಇದರಿಂದ ಪರಿಮಳವನ್ನು ಅರಿಯಬಹುದು ಇದೊಂದು ಪ್ರಶ್ನೆ ಕೇಳ್ತಾರೆ. ಪುರುಷದ ಗೃಹದೊಳಗಿದ್ದು ತಿರುವನೆ ಮನೆಯ ಇದೊಂದು ಪ್ರಶ್ನೆ ಕೇಳ್ತಾರೆ. ಧರ್ಮರಾಯನಿಗೆ ಇವುಗಳ ಗರ ಹೊಡೆದಿದೆ ಇದೊಂದು ಪ್ರಶ್ನೆ. ಅರಸಿ ಬಿಡು ಕಾತಿಯನ್ನು ವಿಸ್ತರಿಸಲೇಬೇಕಣ್ಣ, ನಾದ್ನೆಯ ಗೆರೆಯ ದಾಂಟಿದೆ ನಾ ಹೋಗೆಂದನ ಭೀಮ, ಇಲ್ಲಿ ಭೀಮನು ದ್ರೌಪದಿಗೆ ಹೀಗೆ ಸಮಾಧಾನ ಮಾಡಿದ್ದಾನೆ. ನಿರುಪರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಇದೊಂದು ಪ್ರಶ್ನೆ ಬರುತ್ತೆ. ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಇದರ ಬಗ್ಗೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಯಾವುದೆಲ್ಲ ಕೇಳಿದಾನೆ ನೋಡಿ. ಬಸವಣ್ಣನವರು ಕೇಳಿದ್ದಾನೆ. ಉರಿ ಲಿಂಗಪ್ಪ ಪೆದ್ದಿ. ನೆಕ್ಸ್ಟು ಕರ್ನಾಟಕ ಭಾರತ ಕಥಾಮಂಜರಿ, ಇವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಕ್ಸ್ಟು ಯಾವುದಾದ್ರು 3 ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಇಲ್ಲಿ ಹಂದೆ ಮತ್ತು ಅಂಧಕನ ಕೈಯಲ್ಲಿ ಏನೇನು ಇದ್ದು ಫಲವಿಲ್ಲ, ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳ್ಯಾವು, ಮಲಗಿದ್ದ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು, ಕೊಂಬೆ ಲೈನ್ ಮೇಲೆ ಬೀಳಲು ಆನೆಯೇ ಕಾರಣವೆಂದು ದುರ್ಗಪ್ಪ ಯಾವ ಆಧಾರದ ಮೇಲೆ ಹೇಳಿದ್ದಾರೆ. ಈ ವಿಭಾಗ ಯಾವುದಾದ್ರೂ 2 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ದರೆ ಹತ್ತಿ ಉರಿದಡೆ ನೀಲಲು ಬಾರದು, ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ, ಇದು ಕೂಡ ಕೇಳಿದವೆ. ನೆಕ್ಸ್ಟು ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳ್ಯಾವು. ಈ ಮುಂದಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಇವು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ, ಇವೆಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಕೇಳಿದರೆ ಯಾವುದಾದರೂ 2ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ. 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. 2 ಪದಗಳ ಧಾತು ರೂಪ ಬರೆಯಿರಿ. 2 ಪದಗಳ ಗುಣವಾಚಕ ಬರೆಯಿರಿ. ಇವುಗಳು ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್